ಸಾಕಷ್ಟು ಜನ ಕರೆ ಮಾಡ್ತಾ ಇದ್ರು. ಅವ್ರು ಅದನ್ನೇ ಹೇಳ್ತಾ ಇದ್ರು. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ಎಸ್ ಜಾನಕಿ ಅವರನ್ನ. ಬಹಳ ವಿಶೇಷತೆ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಅವರ ಜನನ ಆದರೂ ಕೂಡ ಕರ್ನಾಟಕದಲ್ಲಿ ಅದು ಕೂಡ ಮೈಸೂರಿನಲ್ಲಿ ನಾನು ಮಣ್ಣಾಗಬೇಕು ಅಂತ ಅವರ ಆಸೆಯನ್ನು ವ್ಯಕ್ತಪಡಿಸಿದ್ರಂತೆ. ಅಂದರೆ ನಮ್ಮ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅವರಿಗೆ. 48,000 ಹಾಡನ್ನು ಹಾಡಿದ್ರು ಕೂಡ ಬಹಳ ಹೆಚ್ಚಿನ ಹಾಡನ್ನು ಕನ್ನಡದಲ್ಲೇ ಹಾಡಿದ್ರು ಅವರು. ಹಾಡಿ ಭಾರತದಾದ್ಯಂತ, ಅದರಲ್ಲೂ ನಮ್ಮ ಕನ್ನಡ ಹಾಡುಗಳು ವಿಶ್ವದಾದ್ಯಂತ ಖ್ಯಾತಿಯಾಗಿರ್ತಕ್ಕಂಥ ಎಸ್ ಜಾನಕಿ ಅಮ್ಮನವರು, ಡಾಕ್ಟರ್ ಎಸ್ ಜಾನಕಿ ಅಮ್ಮನವರು ಇವತ್ತು ನಮ್ಮ ಮುಂದಿಗಿಲ್ಲ ಅನ್ನುವಂಥದ್ದು ತುಂಬ ದುಃಖ ತರ್ತಾ ಇದೆ ನಿಜವಾಗ್ಲೂ. ಈ ಥರ ಗಾಯಕರು ಮತ್ತೆ ಹುಟ್ಟೋದೂ ಇಲ್ಲ, ಇಲ್ಲಿಗೆ ಮುಗೀತು ಅಂತ ನಿಜವಾಗ್ಲೂ ಅನ್ನಿಸ್ತಾ ಇದೆ. ಯಾಕಂದರೆ ಇಷ್ಟೂ ಒಂದು ಉತ್ತುಂಗದ ಅವರ ಸ್ಥಾನದಲ್ಲಿದ್ದಾಗಲೂ ಕೂಡ ಯಾವತ್ತೂ ಅವರು ನಾನು ಇಂಥ ಗಾಯಕಿ ಅಂಥ ಗಾಯಕಿ, ನಾನು ಹೀಗಾಡ್ತೀನಿ ಅಂತ ಎಲ್ಲ ವೇದಿಕೆಯಲ್ಲೂ ನಾನು ಎಷ್ಟೋ ಕಡೆ ನೋಡಿದ್ದೀನಿ. ನನಗೆ ಸ್ವಲ್ಪ ಗಂಟ್ಲು ಒಂಥರ ಇದೆ, ಹಾಗಿದೆ ಹೀಗಿದೆ ಅಂತ ಹೇಳ್ಬಿಟ್ಟು ಅವ್ರು ಏನು ಹಾಡಬೇಕು ಅದನ್ನು ಕರೆಕ್ಟಾಗಿ ಹಾಡಿ ಮುಗಿಸಿ ಯಶಸ್ಸು ಕೀರ್ತಿನ ಗಳಿಸ್ಕೊಂಡು ಇವತ್ತಿನವರೆಗೂ ಶ್ರೇಷ್ಠ ಗಾಯಕಿಯಾಗಿ, ಬರೀ ಗಾಯಕಿ ಅಲ್ಲ, ಒಳ್ಳೆ ವ್ಯಕ್ತಿತ್ವ ಅವ್ರದ್ದು. ನಮ್ಮ ಮನೆಗೆ ನನ್ನ ತಾಯಿ ಅಂದ್ಕೊಂಡ್ರೆ ತುಂಬ ಇಷ್ಟ ಅವ್ರಿಗೆ. ಕಷ್ಟ ಸುಖ ನೋವುಗಳನ್ನ ಮಾತನ್ನು ಹಂಚ್ಕೊಳ್ಳೋರು. ಅಪರೂಪಕ್ಕೆ ನಾನು